ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಾಳೆ ಹೂವಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಅದನ್ನು ನಾವು ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ನಾವು ಅದರಲ್ಲಿರುವಂಥ ಕೈಯಲ್ಲಿ ತೆಗಿಬೋದಾದಂಥ ಎಲ್ಲ ಹೂವನ್ನು ನೀಟಾಗಿ ಈ ರೀತಿ ತೆಗಿಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ಈ ರೀತಿ ಒಂದು ವೈಟ್ ಕಲರ್ ಹೂ ಸಿಗುವಾಗ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಹಾಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಈ ಪಲ್ಯವನ್ನು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಕಹಿ ಅಂಶ ಇರುವುದರಿಂದ ಇದನ್ನು ಈ ರೀತಿ ಕಟ್ ಮಾಡಿದ ಕೂಡಲೇ ನಾವು ನೀರಲ್ಲಿ ಹಾಕಿಡಬೇಕು ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಫ್ಲವರ್ ಆಗಿರುವುದರಿಂದ ಇದನ್ನು ನಾವು ಈ ರೀತಿ ಸೇವಿಸ್ಕೋಬೇಕು. ಇದು ಸಾಮಾನ್ಯವಾಗಿ ಶುಗರ್ ಇರುವವರಿಗೆ ಮತ್ತು ಹೆಣ್ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಇರುವವರು ಇದನ್ನು ಆರೋಗ್ಯಕ್ಕೆ ತಿಂಗಳಿಗೊಂದು ಸಲ ಆದರೂ ಸೇವಿಸೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಈ ರೀತಿ ನಾನು ನೀರಲ್ಲಿ ಇದನ್ನು ಒಂದು 10 ನಿಮಿಷ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಒಂದು ಬಾಣಲೆಯಲ್ಲಿ 1-2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕೋಬೇಕು. ಜೊತೆಗೆ 1-2 ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಳೋಣ. ನೀವೇನಾದರೂ ಹಸಿಮೆಣಸಿನ್ಕಾಯಿ ಹಾಕ್ಕೊತೀರಂದ್ರೆ ಹಾಕ್ಕೋಬೋದು. ಸ್ವಲ್ಪ ಕರಿಬೇವು ಕೂಡ ಇಲ್ಲಿ ಹಾಕೋಬೇಕು. ಈ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಇಂಗನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಈಗ ಇದನ್ನೆಲ್ಲ ಒಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹಿಂಗೆ ಹಾಕಿದ ಮೇಲೆ ನಾವು ನೀರಲ್ಲಿ ನೆನೆಸಿ ಬಾಳೆ ಹೂವನ್ನು ಸೇರಿಸ್ಕೋಬೇಕು. ಈಗ ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಕಹಿ ಅಂಶ ಇರುವುದರಿಂದ ಸ್ವಲ್ಪ ಬೆಲ್ಲ, ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಇದರ ಜೊತೆನೇ ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ನಿಮಗೆ ಬೆಲ್ಲ ಮತ್ತು ಖಾರ ನಿಮಗೆ ಬೇಕು ನೋಡಿಕೊಂಡು ನೀವು ಹಾಕೋಬೇಕು. ಆದರೆ ಈ ಪಲ್ಯಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ಜಾಸ್ತಿನೇ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಳ ಮುಚ್ಚಿದನ್ನು ಬೇಯಿಸ್ಕೊಳ್ಳೋಣ. ಈಗ ಇಷ್ಟೇ ನೀರು ಸಾಕು ಫ್ರೆಂಡ್ಸ್, ಯಾಕಂದರೆ ಅದರಲ್ಲಿರೋ ಕೂಡ ನೀರು ಕೂಡ ಈಗ ಬಿಟ್ಕೋಬಹುದು. ಈಗ 5 ನಿಮಿಷ ಆದಮೇಲೆ ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ಇದು ಬೆಂದಿದೆ ಅಂತ. ಅದರಲ್ಲಿರುವ ಕೂಡ ನೀರು ಕೂಡ ಬಿಟ್ಕೊಂಡಿದೆ ಫ್ರೆಂಡ್ಸ್. ಈಗ ಇಲ್ಲಿ ಉಪ್ಪು, ಖಾರ, ಹುಳಿ ಏನೇ ಕಡಿಮೆ ಅನಿಸಿದರೂ ನಾವು ಇಲ್ಲಿ ಸೇರಿಸ್ಕೋಬೋದು. ಈಗ ನಾನು ಸೇರಿಸೋದೆಲ್ಲ ಕರೆಕ್ಟಾಗಿರೋದರಿಂದ ಈಗ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಈಗ ನಮಗೆ ಬೇಕಾದಂಥ ಬಾಳೆ ಹೂವಿನ ಸುಕ್ಕ ರೆಡಿಯಾಗಿದೆ ಫ್ರೆಂಡ್ಸ್. ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನೀವು ನೋಡಿದಿರಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.